ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ವಯಸ್ಸು 45 ಅಂತ ಹೇಳ್ಬೋದು, ಆದ್ರೆ ನಿಮ್ಮ ನಿಜವಾದ ವಯಸ್ಸು 65 ಆಗ್ಬಿಟ್ಟಿದ್ಯಾ? ನಿಮ್ಗೆ ಯೋಚನೆ ಮಾಡಿ ನೋಡಿ, ನೆಲದ ಮೇಲೆ ಕೂತ್ಕೊಂಡು ಏಳಕ್ಕೆ, ಕೈ ಸಪೋರ್ಟ್ ಇಲ್ಲದೆ ಏಳಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಒಂದೇ ಕಾಲ ಮೇಲೆ 20 ಸೆಕೆಂಡ್ಗಿಂತ ಹೆಚ್ಚೊತ್ತು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? 6 ನಿಮಿಷ ಆರಾಮಾಗಿ ಓಡಾಡಬೇಕಾದ್ರೆ, ಫಾಸ್ಟ್ ಆಗಿ ಓಡಾಡಬೇಕಾದ್ರೆ ನಿಮ್ಗೆ ಏದುಸಿರು ಬರುತ್ತಾ ಅಥವಾ ಮೆಟ್ಲು ಹತ್ತಿ ಇಳಿದು ಮಾಡೋದು ಕಷ್ಟ ಆಗ್ತಾ ಇದೆಯಾ? ನಿಮ್ಮ ನಿಜವಾದ ವಯಸ್ಸು ಬೇರೆ ಇರುತ್ತೆ, ನಿಮ್ಮ ದೇಹದ ವಯಸ್ಸು ಬೇರೆ ಇರುತ್ತೆ. ನಿಮ್ಮ ದೇಹದ ವಯಸ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಎಷ್ಟು ಕಾಲ ಬಾಳ್ತೀರಿ, ಎಷ್ಟು ಇಂಡಿಪೆಂಡೆಂಟ್ ಆಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದಿರೋ ರೀತಿಯಲ್ಲಿ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ, ಇದೆಲ್ಲ ನಾವು ಡಿಸೈಡ್ ಮಾಡ್ಬೋದು. ಇವತ್ತು ನಾನು ನಿಮಗೆ 5 ಪವರ್ಫುಲ್ ಟೆಸ್ಟ್ಗಳನ್ನು ಹೇಳ್ಕೊಡ್ತೀನಿ. ಈ 5 ಟೆಸ್ಟ್ಗಳನ್ನು ನೀವು ಇವತ್ತು ಈಗ ಮಾಡಿ ನೋಡ್ಕೊಂಡ್ರೆ ನಿಮ್ಮ ದೇಹದ ವಯಸ್ಸು ಎಷ್ಟಿದೆ, ನೀವು ಎಷ್ಟು ಆರೋಗ್ಯವಾಗಿದ್ದೀರಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಟೆಸ್ಟ್ ಮಾತ್ರ ನಿಮ್ಮ ಆರೋಗ್ಯವನ್ನ ಕರೆಕ್ಟ್ ಆಗಿ ಪ್ರಿಡಿಕ್ಟ್ ಮಾಡುತ್ತೆ. ಅದು ಕಡಿಮೆ ಆಗ್ತಿದೆ ಅಂದ್ರೆ ನಿಮ್ಮ ಆರೋಗ್ಯ ಕ್ಷೀಣಿಸ್ತಾ ಇದೆ ಅಂತ. ಅರ್ಥ ಆಗ್ಬೇಕಾ? ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಪ್ರತಿದಿನ ಬಹಳಷ್ಟು ಜನ ನನ್ನ ಹತ್ರ ಬಂದು ಹೇಳ್ತಿರ್ತಾರೆ, ಡಾಕ್ಟ್ರೆ ನನಗೆ ಬ್ಲಡ್ ಶುಗರ್ ಸರಿಯಾಗಿದೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಇದೆ, ನನ್ನ BP ಸರಿ ಇದೆ, ರಕ್ತ ಪರೀಕ್ಷೆ ಎಲ್ಲ ಮಾಡಿಸಿದ್ರು ಎಲ್ಲ ನಾರ್ಮಲ್ ಬರ್ತಿದೆ, ಆದರೆ ನನಗೆ ಮೈಕೈ ನೋವು, ಸುಸ್ತಾಗ್ತಾ ಇದೆ, ಕೂತ್ಕೊಂಡು ಹೇಳಕ್ಕಾಗಲ್ಲ, ಮೊಮ್ಮಕ್ಕಳ ಜೊತೆ ಆಟ ಆಡಕ್ಕಾಗಲ್ಲ, ಮುಂಚೆ ನಾನು ಮಾಡ್ತಾ ಇದ್ದಾಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಡಾಕ್ಟ್ರೆ, ಏನಿದು ವ್ಯತ್ಯಾಸ ಅಂತ. ನಿಮ್ಮ ಕ್ಯಾಲೆಂಡರ್ ಏಜ್, ನೀವು ಹುಟ್ಟಿದ ದಿನಾಂಕದಿಂದ ಇವತ್ತಿನ ತನಕ ನಿಮ್ಮ ಆಕ್ಚುಯಲ್ ಕ್ಯಾಲೆಂಡರ್ ಏಜ್ ಏನಿದೆಯೋ, ವಯಸ್ಸೇನಿದೆಯೋ, ನಿಮ್ಮ ಫಂಕ್ಷನಲ್ ಏಜ್ ಅಂದ್ರೆ ನಿಮ್ಮ ನಿಜವಾದ ದೇಹದ ವಯಸ್ಸು ಎಷ್ಟಿದೆಯೋ ಅದು ಬೇರೆ ಬೇರೆ ಆಗಿರುತ್ತೆ. ದೇಹದ ವಯಸ್ಸು ಅಂತಂದ್ರೆ ಕೇವಲ ನಿಮ್ಮ ಹುಟ್ಟಿದ ದಿನಾಂಕದಿಂದ ಇಲ್ಲಿ ತನಕದ ವಯಸ್ಸು ಅಷ್ಟೇ ಅಲ್ಲ. ದೇಹದ ವಯಸ್ಸು ಅಂತಂದ್ರೆ ನಿಮ್ಮ ಸ್ಟ್ರೆಂತ್ ಏಜ್, ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ನಿಮ್ಮ ಸ್ಟ್ಯಾಮಿನಾ, ನಿಮ್ಮ ಶ್ವಾಸಕೋಶದಲ್ಲಿ ಎಷ್ಟು ತ್ರಾಣ ಇದೆ, ಅದು ನಿಮ್ಮ ಬ್ಯಾಲೆನ್ಸ್ ಏಜ್, ನಿಮ್ಮ ದೇಹದಲ್ಲಿ ಎಷ್ಟು ಸಮತೋಲನ ಇದೆ, ನೀವು ಬೀಳದೇ ಇರೋ ಹಾಗೆ ಹೇಗೆ ನಿಮ್ಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅದು ಮುಖ್ಯ ಆಗುತ್ತೆ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯ, ನಾನು ಎಷ್ಟು ಇಂಡಿಪೆಂಡೆಂಟ್ ಆಗಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಇದೆ. ಇಂಡಿಪೆಂಡೆನ್ಸ್ ಅಂತಂದ್ರೆ ನನಗೆ ವಯಸ್ಸಾದ ನಂತರ ನಾನು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗದೆ ಇರುವಂಥದ್ದು, ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು, ನಿರ್ಭರ ಆಗುವಂಥದ್ದು, ಎಲ್ಲ ಕೆಲಸಕ್ಕೂ ಹೆಲ್ಪ್ ಬೇಕು, ಸಹಾಯ ಬೇಕು, ಹಿಡ್ಕೊಂಡು ಹೇಳೋದು, ಆ ರೀತಿ ಆಗದೆ ಇರುವಂಥದ್ದು ನಿಜವಾದ ಕರೆಕ್ಟ್ ಆಗಿರುವಂತಹ ಏಜ್. ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ದೀರ್ಘ ಆಯುಷ್ಯ ಬದುಕಬೇಕು, ಆದರೆ ದೀರ್ಘ ಆಯುಷ್ಯ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಬದುಕೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ಹಲವಾರು ವಿಡಿಯೋಗಳನ್ನ ಈ ಟಾಪಿಕ್ ಮೇಲೆ ಮಾಡ್ತಾ ಇದ್ದೀನಿ. ಯಾಕೆ, ಹೇಗೆ ವ್ಯತ್ಯಾಸ ಆಗುತ್ತೆ, ವಯಸ್ಸಾದ್ಮೇಲೆ ಏನು ಅಷ್ಟೊಂದೇನೋ ಎಲ್ಲರೂ ವಯಸ್ಸಾಗ್ತಿರ್ತಾರಲ್ಲ ಡಾಕ್ಟ್ರೇ ಅಂತ ನೀವು ಹೇಳ್ಬೋದು. ಸುಲಭ ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. 2 ಕಾರ್ ಇದೆ ಅಂತ ತಿಳ್ಕೊಳ್ಳಿ. 5 ವರ್ಷ ಆಯ್ತು ಕಾರ್ ತಗೊಂಡು ಅಂತ. ಒಂದು ಕಾರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ಕಾರ್ ಚೆನ್ನಾಗಿ ಓಡ್ತಾ ಇರುತ್ತೆ, ಹೊಸತರಾಗೆ ಕಾಣಿಸ್ತಾ ಇರುತ್ತೆ. ಆದ್ರೆ ಇನ್ನೊಂದು ಕಾರ್ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಸರಿಯಾಗಿ ಸರ್ವಿಸ್ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಅದು 15 ವರ್ಷ ಕಾರ್ ಹಳೆ ತರ ಕಾಣಿಸ್ತಾ ಇದೆ. ಇಂಜಿನ್ ಹಾಳಾಗಿದೆ, ಅದರಲ್ಲಿರುವಂತಹ ಪಾರ್ಟ್ಸ್ ಗಳೆಲ್ಲ ಒಳಗಡೆ ರಸ್ಟ್ ಬಂದ್ಬಿಟ್ಟಿರುತ್ತೆ. ಅದೇ ತರ ನಮ್ಮ ದೇಹದಲ್ಲಿ 40 ವರ್ಷದ ನಂತರ ನಮ್ಮ ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ, ಸಾರ್ಕೋಪೀನಿಯಾ, ನಮ್ಮ ಮೂಳೆಗಳು ಒಳಗಡೆ ಇರುವಂತಹ ಮೂಳೆಗಳು ಪೊಳ್ಳಾಗ್ತಾ ಬರುತ್ತೆ, ಆಸ್ಟಿಯೋಪೋರೋಸಿಸ್, ನಮ್ಮ ಮೆಟಬಾಲಿಸಮ್ ಸ್ಲೋ ಆಗ್ತಾ ಬಂದ್ಬಿಡುತ್ತೆ, ನಮ್ಮ ದೇಹದಲ್ಲಿ ರಿಫ್ಲೆಕ್ಸಸ್ ಅಂದ್ರೆ ಸಡನ್ ಆಗಿ ನನ್ನ ದೇಹದ ಬ್ಯಾಲೆನ್ಸ್ ಅನ್ನ ಕಾಪಾಡ್ಕೊಳ್ಳುವಂತಹ ರಿಫ್ಲೆಕ್ಸಸ್ ಸ್ಲೋ ಆಗ್ತಾ ಬಂದ್ಬಿಡುತ್ತೆ, ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳು ನಿಧಾನ ಆಗ್ತಾ ಬಂದ ಹಾಗೆ ನಮ್ಮ ದೇಹ ವಯಸ್ಸಾಗ್ತಾ ಇದ್ದ ಹಾಗೆ ಕಾಣಿಸ್ತಾ ಹೋಗ್ಬಿಡುತ್ತೆ. ಅದನ್ನ ಆಗದೆ ಇರೋ ರೀತಿಯಲ್ಲಿ ನಮ್ಮ ದೇಹದ ಆಕ್ಚುಯಲ್ ಫಂಕ್ಷನಲ್ ಏಜ್ ಏನಿದೆಯೋ ಅದನ್ನ ಕಡಿಮೆ ಇಟ್ಕೊಳ್ಳಿಕ್ಕೆ ಸಾಧ್ಯ. ಹೇಗೆ ಡಿಸೈಡ್ ಮಾಡುತ್ತೆ, ಏನು ಟೆಸ್ಟ್, ನಮ್ಗೆ ಹೇಗೆ ಗೊತ್ತಾಗುತ್ತೆ ಡಾಕ್ಟ್ರೇ ಅಂತಂದ್ರೆ, ಇವತ್ತು ನಾನು ನಿಮ್ಗೆ ಸುಲಭವಾದ 5 ಟೆಸ್ಟ್ಗಳನ್ನು ಹೇಳ್ಕೊಡ್ತೀನಿ. ಇದನ್ನ ನೀವು ಈಗ ಮನೆಯಲ್ಲೇ ಮಾಡಿ ನೋಡ್ಕೊಂಡ್ರೆ ನಿಮ್ಮ ವಯಸ್ಸು, ದೇಹದ ವಯಸ್ಸು, ಫಂಕ್ಷನಲ್ ಏಜ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಹೋಗೋಣ. ನಮ್ಮ ದೇಹದ ಫಂಕ್ಷನಲ್ ಏಜ್ ಹೇಳುವಂತಹ 5 ಟೆಸ್ಟ್ಗಳಲ್ಲಿ ಮೊದಲನೇದು ಫ್ಲೋರ್ ಸಿಟ್ ಟು ಸ್ಟ್ಯಾಂಡ್ ಟೆಸ್ಟ್. ಅಂದ್ರೆ ನಾವು ನೆಲದ ಮೇಲೆ ಕೂತ್ಕೊಂಡು ಏಳಬೇಕು, ಕೈ ಸಪೋರ್ಟ್ ಇಲ್ಲದೆ. ಅಂದ್ರೆ ನಾವು ಆರಾಮಾಗಿ ಒಂದು ನೆಲದ ಮೇಲೆ ಕಾಲನ್ನ ಊಟಕ್ಕೆ ಕೆಳಗಡೆ ಹೇಗೆ ಕೂತ್ಕೋತೀವೋ, ಚಕ್ಕಲ್ ಪಕ್ಕಲ್ ಹಾಕೊಂಡು ಕೂತ್ಕೊಳ್ಳೋದು ಅಥವಾ ಚಕ್ಕಲ್ ಪಟ್ಟೆ ಹಾಕೊಂಡು ಕೂತ್ಕೊಳ್ಳೋದು, ಕಾಲನ್ನು ಫೋಲ್ಡ್ ಮಾಡಿ ಕಾಲ್ ಮಡಚಿ ಕೂತ್ಕೊಳ್ಳೋದು ಅಂತ ಹೇಳ್ತೀವೋ ಆ ರೀತಿ ನೆಲದ ಮೇಲೆ ಕೂತ್ಕೋಬೇಕು. ನಮ್ಮ ಕೈಗಳನ್ನ ನೆಲಕ್ಕೆ ಊರದೆ ನಿಧಾನವಾಗಿ ಏಳಬೇಕು. ಇದು ಅತ್ಯಂತ ಸುಲಭವಾದಂತಹ ಟೆಸ್ಟ್. ಆದರೆ ಹೆಚ್ಚಿನ ಜನರಿಗೆ ಈಗಿನ ಕಾಲದಲ್ಲಿ ಅದನ್ನು ಮಾಡೋಕ್ಕೆ ಆಗಲ್ಲ. ನಮ್ಮ ಪೂರ್ವಜರು ಆರಾಮಾಗಿ ಕೆಳಗಡೆ ಕೂತ್ಕೊಂಡೇ ಬಹಳಷ್ಟು ಕೆಲಸ ಮಾಡ್ತಾ ಇದ್ರು, ಆದರೆ ಈಗ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಈ ಟೆಸ್ಟ್ ಏನನ್ನು ನಮ್ಗೆ ಹೇಳುತ್ತೆ ಅಂತಂದ್ರೆ, ನಾವು ನಮ್ಮ ಕಾಲಲ್ಲಿ ಎಷ್ಟು ಶಕ್ತಿ ಇದೆ, ಲೆಗ್ ಸ್ಟ್ರೆಂತ್ ಇದು ತೋರಿಸುತ್ತೆ. ನಮ್ಮ ಹಿಪ್ ಜಾಯಿಂಟ್ ಅಲ್ಲಿ ಎಷ್ಟು ಮೊಬಿಲಿಟಿ ಇದೆ, ಸೊಂಟದ ಕೀಲಲ್ಲಿ ಎಷ್ಟು ಮೊಬಿಲಿಟಿ ಇದೆ ಅಂತ. ನನ್ನ ಕೋರ್ ಮಸಲ್ಸ್ ಅಲ್ಲಿ ಎಷ್ಟು ಶಕ್ತಿ ಇದೆ. ಕೋರ್ ಮಸಲ್ಸ್ ಅಂತಂದ್ರೆ ನನ್ನ ಬೆನ್ನು ಹುರಿಯ ಅಕ್ಕಪಕ್ಕದ ಹೊಟ್ಟೆ ಭಾಗದ ಮಾಂಸಖಂಡಗಳಲ್ಲಿ ನಮ್ಮ ದೇಹವನ್ನ ಸಮತೋಲನ ಇಟ್ಕೊಳ್ಳುವಂತಹ ಆ ಮಾಂಸಖಂಡಗಳಲ್ಲಿ ಎಷ್ಟು ಶಕ್ತಿ ಇದೆ, ನಮ್ಮ ಬ್ಯಾಲೆನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಈ ನಮ್ಮ ಕೆಳಗಡೆ ಕೂತ್ಕೊಂಡು ಏಳ್ಲಿಕ್ಕೆ ಬೇಕಾಗಿರುವಂತಹ ಆ ಮಾಂಸಖಂಡಗಳು ನಮ್ಮ ದೇಹದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ಮಾಂಸಖಂಡಗಳು.
ಎಷ್ಟು ನಮ್ಮ ಆ ಕೆಳಭಾಗದ ದೇಹದ ಮಾಂಸಖಂಡಗಳು ಗಟ್ಟಿಯಾಗಿರುತ್ತೋ ಅಷ್ಟು ನಮ್ಮ ಆಯುಷ್ ಹೆಚ್ಚಾಗುತ್ತೆ ಅಂತ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಪ್ರೂವ್ ಮಾಡಲಾಗಿದೆ. ಅಂದ್ರೆ ನಾನು ಎಷ್ಟು ಸ್ಲಿಮ್ ಆಗಿದ್ದೀನಿ, ನನ್ನ ದೇಹ ತೂಕ ಎಷ್ಟು ಕಡಿಮೆ ಇದೆ, ಕಂಟ್ರೋಲ್ ಇದೆ ಅನ್ನೋದಕ್ಕಿಂತ ನನ್ನ ದೇಹದ ಕೆಳಭಾಗದ ಅಂದ್ರೆ ತೊಡೆ, ಪೃಷ್ಠಭಾಗದ, ಕಾಲಿನ ಮಾಂಸಖಂಡಗಳಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ. ಸೊ ನಿಮಗೆ ಇದನ್ನ ಟ್ರೈ ಮಾಡಿ ನೋಡಿ. ನೆಲದ ಮೇಲೆ ಕಾಲ್ ಮಡಚಿ ಕೂತ್ಕೊಳ್ಳಿ, ಯಾವುದೇ ಕೈ ಸಪೋರ್ಟ್ ಇಲ್ಲದೆ ಏಳಬೇಕು. ಹಲವಾರು ಜನರಿಗೆ ಆಗ್ಬೋದು, ಅಂದ್ರೆ ನಿಮ್ಮ ದೇಹದ ವಯಸ್ಸು ನಿಮ್ಮ ಕ್ರೊನಾಲಜಿಕಲ್ ಅಂದ್ರೆ ಕ್ಯಾಲೆಂಡರ್ ಏಜ್ಗಿಂತ ಕಡಿಮೆ ಇದೆ ಅಥವಾ ಸರಿಯಾಗಿದೆ, ನೀವು ಆರೋಗ್ಯವಾಗಿದ್ದೀರಿ ಅಂತ. ಯಾರಿಗೆ ಏಳ್ಲಿಕ್ಕೆ ಕಷ್ಟ ಆಗ್ತಾ ಇದೆಯೋ ಅಥವಾ ಒಂದು ಕೈ ಸಪೋರ್ಟ್ ಇಟ್ಕೊಂಡು ಏಳ್ಲಿಕ್ಕೆ ಆಗ್ತಾ ಇದೆಯೋ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ 50 ವರ್ಷ ಆಗಿದೆ ಅಥವಾ ನಿಮ್ಮ ಫಂಕ್ಷನಲ್ ಏಜ್ 50 ವರ್ಷ ತನಕ ತಲುಪಿಟ್ಟಿದೆ ಅಂತ. ಎರಡೂ ಕೈ ಹಿಡ್ಕೊಂಡು ಏಳ್ಬೇಕು ಅಂತಂದ್ರೆ 60 ವರ್ಷ ದಾಟಿದೆ ಅಂತ. ನಂತರ ಎರಡೂ ಕೈ ಹಿಡ್ಕೊಂಡು ಹೇಳಕ್ ಆಗ್ತಿಲ್ಲ ಅಂತಂದ್ರೆ ನಿಮ್ಗೆ ಜಾಸ್ತಿ ತೊಂದರೆ ಇದೆ, ನಿಮ್ಮ ಕಾಲಿನ ಮಾಂಸಖಂಡಗಳಲ್ಲಿ ಶಕ್ತಿ ಇಲ್ಲ, ಹಿಪ್ ಜಾಯಿಂಟ್ ಮೊಬಿಲಿಟಿ ಇಲ್ಲ ಅಂತ. ಇದು ಓವರ್ ಆಲ್ ಅಸೆಸ್ಮೆಂಟ್ ಈ ಟೆಸ್ಟ್ ಇಂದು. ಇದು ಬಹಳ ಮುಖ್ಯವಾದಂತಹ ಟೆಸ್ಟ್. ನಮ್ಮ ಭಾರತೀಯ ಈ ಕಲ್ಚರ್ ಅಲ್ಲಿ ಕೆಳಗಡೆ ಕೂತ್ಕೊಂಡು ಹೇಳುವಂತದ್ದು ನಮ್ಮ ಅವಿಭಾಜ್ಯ ಅಂಗ. ಅಂದ್ರೆ ಪ್ರತಿದಿನ ನಮ್ಗೆ ಹಲವಾರು ಕೆಲಸಗಳಿಗೆ ಬೇಕಾಗುತ್ತೆ. ಸೊ ಪ್ರಾರಂಭದಿಂದನೇ ಇದರ ಅಭ್ಯಾಸವನ್ನ ಇಟ್ಕೊಂಡು ನಮ್ಮ ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮೊದಲ ಅತ್ಯಂತ ಮುಖ್ಯವಾದಂತಹ ಟೆಸ್ಟ್. ಎರಡನೇ ಟೆಸ್ಟ್ ನಮ್ಮ ಬ್ಯಾಲೆನ್ಸ್ ಹೇಗಿದೆ ಅಂತ ನೋಡ್ಲಿಕ್ಕೆ ಸಿಂಗಲ್ ಲೆಗ್ ಸ್ಟ್ಯಾನ್ಸ್ ಟೆಸ್ಟ್. ನಮ್ಮ ಸುರಕ್ಷತೆಗೋಸ್ಕರ ಒಂದು ಗೋಡೆ ಪಕ್ಕ ನಿಂತ್ಕೊಳ್ಳೋಣ. ಯಾವ್ದಾದ್ರು ಒಂದು ಕಾಲನ್ನ ಎತ್ತಬೇಕು, ಅಂದ್ರೆ ಒಂದೇ ಕಾಲ ಮೇಲೆ ನಿಂತ್ಕೋಬೇಕು. ನೇರವಾಗಿ ನಿಂತ್ಕೊಂಡು ಯಾವುದೇ ಕೈ ಸಪೋರ್ಟ್, ಗೋಡೆ ಅಥವಾ ಒಂದು ಕುರ್ಚಿ ಅಥವಾ ಏನಾದ್ರು ಹಿಡ್ಕೊಳ್ಳದೆ ನೇರವಾಗಿ 20 ಸೆಕೆಂಡ್ಗಿಂತ ಜಾಸ್ತಿ ನಿಂತ್ಕೊಳ್ಳಕ್ ನೋಡ್ಬೇಕು. ಅಂದ್ರೆ ಆತರ ಒಂದು ಕಾಲನ್ನ ಎತ್ತಿ ಒಂದು ಮೊಬೈಲ್ ಟೈಮರ್ ಅನ್ನ, ಸ್ಟಾಪ್ ವಾಚ್ ಅನ್ನ ಆನ್ ಮಾಡಿ. 20 ಸೆಕೆಂಡ್ ದಾಟ್ತಾ ಇದೆ, ನಿಮ್ಗೆ ನಿಮ್ಮ ದೇಹ ಅಲ್ಲಾಡ್ತಾ ಇಲ್ಲ, ಒಂದೇ ಕಡೆ ನಿಂತ್ಕೊಳ್ಳಕ್ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಬ್ಯಾಲೆನ್ಸ್, ಕೋಆರ್ಡಿನೇಷನ್, ಸಮತೋಲನ ಚೆನ್ನಾಗಿದೆ, ಈಕ್ವಿಲಿಬ್ರಿಯಂ, ದೇಹದ ಈಕ್ವಿಲಿಬ್ರಿಯಂ ಮೇಂಟೈನ್ ಆಗಿದೆ ಅಂತ. ಇದು ಏನಂತ ತೋರಿಸುತ್ತೆ? ನಮ್ಮ ದೇಹದ ಬ್ಯಾಲೆನ್ಸ್ ಸಿಸ್ಟಮ್ಗೆ ನಮ್ಮ ಕಣ್ಣು, ನಮ್ಮ ಮೆದುಳು ಮತ್ತು ನಮ್ಮ ಮಾಂಸಖಂಡಗಳು ಇದು ಮೂರು ಸರಿಯಾಗಿ ಕೆಲಸ ಮಾಡ್ತಿದೆ. ಕಣ್ಣು, ಮೆದುಳು, ಮಾಂಸಖಂಡ ಮೂರಲ್ಲಿ ಯಾವ್ದಾದ್ರು ಒಂದು ವೀಕ್ ಆದ್ರೂ ಕೂಡ ನಮ್ಮ ದೇಹದ ಬ್ಯಾಲೆನ್ಸ್ ತಪ್ಪೋಗುತ್ತೆ, ಬೀಳೋ ಅಂತ ಸಾಧ್ಯತೆ ಇರುತ್ತೆ. 40 ವರ್ಷ 50 ವರ್ಷ ಆದ ನಂತರ ಈ ತರ ಬಿದ್ರೆ, ಮೂಳೆ ವೀಕ್ ಆಗಿದ್ದಾಗ ಬಿದ್ರೆ ಅಲ್ಲಿ ಫ್ರಾಕ್ಚರ್ ಆಗ್ಬಿಡ್ಬೋದು, ಬೆಡ್ ರಿಡನ್ ಆಗುವಂತ ಅಂದ್ರೆ ಮಲ್ಕೊಂಡೇ ಇರುವಂತಹ ಸಾಧ್ಯತೆ ಬರ್ಬೋದು, ಆಪರೇಷನ್ ಅವಶ್ಯಕತೆ ಬೀಳ್ಬೋದು, ಅದರಿಂದ ಹಲವಾರು ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ತರ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅಂದ್ರೆ ನಿಮ್ಮ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಿ. ದಯವಿಟ್ಟು ಗೋಡೆ ಪಕ್ಕ ನಿಂತ್ಕೊಳ್ಳಿ, 20 ಸೆಕೆಂಡ್ ನಿಂತ್ಕೊಂಡು ಕೈ ಸಪೋರ್ಟ್ ಇಲ್ಲದೆ 20 ಸೆಕೆಂಡ್ಗಿಂತ ಹೆಚ್ಚು ನಿಂತ್ಕೊಳ್ಳಕ್ ಆಗುತ್ತಾ ನೋಡಿ. ನಿಮ್ಮ ದೇಹ ವಾಲ್ತಾ ಇದೆ ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಕಡಿಮೆ ಆಗಿದೆ ಅಂತ. 20 ಸೆಕೆಂಡ್ ತಲುಪ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಬ್ಯಾಲೆನ್ಸ್ ಇನ್ನಷ್ಟು, ನಿಮ್ಮ ಬ್ಯಾಲೆನ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಅದನ್ನ ಹೆಚ್ಚು ಮಾಡ್ಕೋಬೇಕು ಅಂತ. ವಯಸ್ಸಾದ ನಂತರ ಬೀಳದೆ ಇರೋ ಹಾಗೆ ಹೇಗೆ ನೋಡ್ಕೋಬೇಕು, ಯಾವ ವ್ಯಾಯಾಮಗಳನ್ನ, ಯಾವ 5 ವ್ಯಾಯಾಮಗಳನ್ನ ಮಾಡಲೇಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಸುಮಾರು 5-6 ಲಕ್ಷಕ್ಕಿಂತ ಹೆಚ್ಚು ಜನ ಈ ವಿಡಿಯೋನ ನೋಡಿ ಪ್ರೀತಿಯನ್ನು ತೋರಿಸಿದ್ರಿ. ಈ ವಿಡಿಯೋ ಆದ ನಂತರ ನಿಮ್ಗೆ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಆ ವಿಡಿಯೋನ ದಯವಿಟ್ಟು ನೋಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಇದು ಎರಡನೇ ಅತ್ಯಂತ ಮುಖ್ಯವಾದಂತಹ ಟೆಸ್ಟ್. ಮೂರನೇ ಟೆಸ್ಟ್ ನಮ್ಮ ಸ್ಟ್ಯಾಮಿನಾ, ಅಂದ್ರೆ ನನ್ನಲ್ಲಿ ಎಷ್ಟು ತ್ರಾಣ ಇದೆ, ಎಷ್ಟು ಶಕ್ತಿ ಇದೆ ಅಂತ ಟೆಸ್ಟ್ ಮಾಡಕ್ಕೆ ಬೇಕಾಗಿರುವಂಥದ್ದು. ಇದು ಎಲ್ಲರೂ ವಾಕಿಂಗ್ ಮಾಡ್ತೀವಿ, ನಾವು ಪ್ರತಿದಿನ ವಾಕಿಂಗ್ ಮಾಡ್ತೀವಿ. ಸೊ ವಾಕಿಂಗ್ ಮಾಡುವಂತ ಟೆಸ್ಟ್ ಅಂತ ಹೇಳ್ಬೋದು. 6 ನಿಮಿಷ ಒಂದು ಟೈಮರ್ ಅನ್ನ ಇಟ್ಕೊಂಡು ನನ್ನ ಹತ್ರ ಎಷ್ಟು ಫಾಸ್ಟ್ ನಡೆಯಕ್ಕಾಗುತ್ತೋ ಅಷ್ಟು ಫಾಸ್ಟ್ ನಡಿಬೇಕು. ಮಧ್ಯದಲ್ಲಿ ನಿಲ್ದೆ ಕಂಟಿನ್ಯೂಸ್ ಆಗಿ ನಡೆದಾಗ ನನಗೆ ಏದುಸಿರು ಬರ್ತಾ ಇದೆಯಾ, ತುಂಬಾ 6 ನಿಮಿಷ ನಡೆಯೋದ್ರೊಳಗೆ ನನಗೆ ಏದುಸಿರು ಬರ್ತಾ ಇದೆಯಾ ಅಂತ ನೋಡ್ಬೇಕು. ಯಾವುದೇ ರೀತಿ ಏದುಸಿರು ಬರ್ತಾ ಇಲ್ಲ, ಖಂಡಿತ ನಮ್ಮ ಫಾಸ್ಟ್ ಆಗಿ ನಡೆದಾಗ ನಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತೆ, ನಮ್ಮ ಉಸಿರಾಟ ಹೆಚ್ಚಾಗುತ್ತೆ. ಆದ್ರೆ ನನಗೆ ಮಾತಾಡಕ್ಕೆ ಆಗದೇ ಇರೋಷ್ಟು ಉಸಿರಾಟ, ಏದುಸಿರು ಬರ್ತಾ ಇದ್ರೆ, ಬ್ರೆತ್ಲೆಸ್ ಆಗ್ತಾ ಇದ್ರೆ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. 6 ನಿಮಿಷದ ಒಳಗೆ ನನಗೆ ಸುಸ್ತಾಗ್ತಾ ಇದೆ, ಕೂತ್ಕೋಬೇಕು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇದು ಏನಂತ ತೋರಿಸುತ್ತೆ? ನಮ್ಮ ಹೃದಯದ ಆರೋಗ್ಯ ಹೇಗಿದೆ, ನನ್ನ ಶ್ವಾಸಕೋಶದ ಆರೋಗ್ಯ ಹೇಗಿದೆ, ನನ್ನ ದೇಹದ ಓವರ್ ಆಲ್ ಮಾಂಸಖಂಡ, ಮೂಳೆ ಆರೋಗ್ಯ ಹೇಗಿದೆ, ಕೀಲ್ಗಳ ಆರೋಗ್ಯ ಹೇಗಿದೆ ಅಂತ ತೋರಿಸುತ್ತೆ. ಅಂದ್ರೆ 6 ನಿಮಿಷ ಸತತವಾಗಿ ನನಗೆ ಎಲ್ಲೂ ಬ್ರೇಕ್ ಇಲ್ಲದೆ ಫಾಸ್ಟ್ ಆಗಿ ನಡೆಯಕ್ ಆಗ್ತಿದೆ ಅಂತಂದ್ರೆ ನೀವು ಆರೋಗ್ಯವಾಗಿದ್ದೀರಿ, ಅಥವಾ ನಿಮ್ಮ ಕ್ಯಾಲೆಂಡರ್ ಏಜ್ ಲೆಕ್ಕದಲ್ಲೇ ನೀವು ಹೋಗ್ತಾ ಇದ್ದೀರಿ, ಅಥವಾ ಅದಕ್ಕಿಂತ ಯಂಗ್ ಆಗಿದ್ದೀರಿ ಅಂತ ಅರ್ಥ ಅಂತ. ಸೊ ಪ್ರತಿದಿನ ವಾಕಿಂಗ್ ಎಲ್ಲರೂ ಮಾಡ್ತಾರೆ. ನಾಳೆ ಅಥವಾ ಇವತ್ತು ನೀವು ವಾಕ್ ಮಾಡ್ಬೇಕಾದ್ರೆ ಈ ತರ ನೋಡ್ಕೊಂಡು 6 ನಿಮಿಷ ಟೈಮರ್ ಅಲ್ಲಿ ನಿಮ್ಗೆ ಉಸಿರಾಟ ಕಷ್ಟ ಆಗ್ತಿದ್ಯಾ ನೋಡಿ. ಕಷ್ಟ ಆಗ್ತಾ ಇದ್ರೆ ದಯವಿಟ್ಟು ಆ ಹೃದಯದ, ಶ್ವಾಸಕೋಶದ ವ್ಯಾಯಾಮಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ, ನಮ್ಮ ದೇಹದ ಓವರ್ ಆಲ್ ಕಾರ್ಡಿಯೋ ಎಕ್ಸರ್ಸೈಸಸ್ ನ, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ನ ಮಾಡ್ಕೊಂಡು ಆ ಕೆಪಾಸಿಟಿನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. 4ನೇ ವ್ಯಾಯಾಮ, ಇದು ಅತ್ಯಂತ ಮುಖ್ಯವಾದಂತಹ ವ್ಯಾಯಾಮ. ನಾವು ಕುರ್ಚಿ ಮೇಲೆ ಕೂತ್ಕೊಂಡು ಏಳಕ್ಕೆ, ಚೇರ್ ಸಿಟ್ ಟು ಸ್ಟ್ಯಾಂಡ್ ಎಕ್ಸರ್ಸೈಸ್ ಅಥವಾ ಟೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ನಾವು ಕರೆಕ್ಟ್ ಆಗಿ ಒಂದು ಕುರ್ಚಿ ಮೇಲೆ ಸ್ಟ್ರೇಟ್ ಆಗಿ ಕೂತ್ಕೊಳ್ಳೋದು, ಕೈ ಸಪೋರ್ಟ್ ಇಲ್ಲದೆ, ಕೈಯನ್ನ ಕುರ್ಚಿ ಮೇಲೆ ಇಡದೆ ಅಥವಾ ನಮ್ಮ ಕಾಲಿನ ಮೇಲೆ, ಮಂಡಿ ಮೇಲೆ ಇಡದೆ ನಿಧಾನವಾಗಿ ಏಳ್ಬೇಕು, ಮತ್ತೆ ಕೂರ್ಬೇಕು. ಈ ತರ 10 ಸಲ ಮಾಡ್ಲಿಕ್ಕೆ ನನಗೆ ಸಾಧ್ಯ ಇದೆಯಾ? ಕುರ್ಚಿ ಮೇಲೆ ಕೂತ್ಕೊಂಡು
ಏಳೋದು, ಮತ್ತೆ ಕೂತ್ಕೊಳ್ಳೋದು, ಏಳೋದು. ಇದು ನಮ್ಮ ಕಾಲಿನ ಭಾಗದ ಮಾಂಸಖಂಡಗಳು. ಅಂದ್ರೆ ತೊಡೆ ಮುಂಭಾಗದ ಕ್ವಾಡ್ರಿಸೆಪ್ಸ್ ಮಾಂಸಖಂಡ, ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ಪೃಷ್ಠಭಾಗದಲ್ಲಿರುವಂತಹ ಗ್ಲೂಟಿಯಸ್ ಮಸಲ್ಸ್, ಮತ್ತು ನನ್ನ ಕೀಲು, ಮಂಡಿ, ನನ್ನ ದೇಹಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂತಹ ಮಂಡಿ, ಮೊಣಕಾಲಿನ ಕೀಲಿನ ಆರೋಗ್ಯ ಎಷ್ಟು ಚೆನ್ನಾಗಿದೆ, ನಮ್ಮ ಸ್ಟ್ಯಾಮಿನಾ ಎಷ್ಟಿದೆ ಅನ್ನೋದು ಕೂಡ ಇದರಲ್ಲಿ ಟೆಸ್ಟ್ ಆಗುತ್ತೆ. ಸೊ ನನ್ನ ದೇಹದ ಓವರ್ ಆಲ್ ಸ್ಟ್ರೆಂತ್ ಎಷ್ಟು, ನನ್ನ 40 ವರ್ಷದ ನಂತರ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅನ್ನೋವಂಥದ್ದು ನಮ್ಮ ಕಾಲಿನ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಮೆಟಬಾಲಿಸಮ್ಗೆ ಬೇಕಾಗಿರುವಂತಹದ್ದು ಮಾಂಸಖಂಡಗಳು. ನನ್ನ ಕಾಲಿನ ಮಾಂಸಖಂಡಗಳು ದೇಹದಲ್ಲಿರುವಂತಹ ಅತ್ಯಂತ ದೊಡ್ಡ ಮಾಂಸಖಂಡ, ಮತ್ತು ನಾವು ತಿಂದಿರುವಂತಹ ಆಹಾರದ ಗ್ಲೂಕೋಸ್ ಅನ್ನ ಕನ್ಸ್ಯೂಮ್ ಮಾಡುವಂಥದ್ದು, ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳುವಂತಹ ಮಾಂಸಖಂಡ. ಅದಕ್ಕೋಸ್ಕರ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮಾಂಸಖಂಡಗಳನ್ನ ನಾನು ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಮುಖ್ಯ. ಕೇವಲ ವಾಕಿಂಗ್ ಅಷ್ಟೇ ಮಾಡಿದ್ರೆ ಸಾಕಾಗಲ್ಲ. ದೇಹದಲ್ಲಿ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ವ್ಯಾಯಾಮ ಬಹಳ ಮುಖ್ಯ. ಸೊ ಅದರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ನೀವು ಕರೆಕ್ಟ್ ಆಗಿ 10 ಸಲ ಕೂತ್ಕೊಂಡು ಹೇಳಕ್ ಆಗ್ತಾ ಇದೆಯಾ, ಏನೋ ಸಪೋರ್ಟ್ ಇಲ್ಲದೆ, ಹೆಚ್ಚು ನೋವು ಇಲ್ಲದೆ ಅಂತಂದ್ರೆ ನೀವು ಆರೋಗ್ಯವಾಗಿದ್ದೀರಿ. ನಿಮ್ಗೆ ಮಧ್ಯದಲ್ಲಿ 5 ಸಲಕ್ಕೆ ಸುಸ್ತಾಗ್ತಾ ಇದೆ, ಮಂಡಿ ನೋವು ಬರ್ತಾ ಇದೆ, ಸಪೋರ್ಟ್ ಅವಶ್ಯಕತೆ ಬೀಳ್ತಾ ಇದೆ ಅಂದ್ರೆ ನೀವು ಸ್ವಲ್ಪ ಹಿಂದೆ ಬೀಳ್ತಾ ಇದ್ದೀರಾ. ನಿಮ್ಮ ಕ್ರೊನಾಲಜಿಕಲ್ ಏಜ್ಗಿಂತ ಜಾಸ್ತಿ ಆಗ್ತಾ ಇದೆ ನಿಮ್ಮ ದೇಹದ ಏಜ್ ಅಂತ, ಫಂಕ್ಷನಲ್ ಏಜ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದು 4ನೇ ಮುಖ್ಯವಾದಂತಹ ಟೆಸ್ಟ್. ಅತ್ಯಂತ ಮುಖ್ಯವಾಗಿ ನಿಮ್ಮ ದೇಹದ ಎಷ್ಟು ಆಯಸ್ ಹೆಚ್ಚಾಗುತ್ತೆ, ನಿಮ್ಮ ಬ್ಯಾಲೆನ್ಸ್ ಹೇಗಿದೆ, ನಿಮ್ಮ ಮಾಂಸಖಂಡಗಳ ಮೇಲೆ ಡಿಪೆಂಡ್ ಆಗೋದ್ರಿಂದ ಅದನ್ನ ಕರೆಕ್ಟ್ ಆಗಿ ಡಿನೋಟ್ ಮಾಡುತ್ತೆ. ಮಾಂಸಖಂಡ ಚೆನ್ನಾಗಿದ್ರೆ ನನಗೆ ಡಯಾಬಿಟಿಸ್ ಬರೋದು, BP ಬರೋದು, ಬೇರೆ ಕಾಯಿಲೆಗಳು ಬರುವಂತಹ ಆ ಸಂಭವ ಏನಿದೆಯೋ ಅದು ಕೂಡ ಲೇಟ್ ಆಗ್ತಾ ಹೋಗುತ್ತೆ, ಅಥವಾ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ಸೊ ನಮ್ಮ ಆರೋಗ್ಯವಾಗಿರ್ಬೇಕು ಅಂದ್ರೆ ಮೂಳೆ, ಮಾಂಸಖಂಡ, ಹೃದಯ, ಶ್ವಾಸಕೋಶ ಎಲ್ಲದೂ ಮುಖ್ಯ. ಅದರಲ್ಲಿ ಮಾಂಸಖಂಡ ಅತ್ಯಂತ ಮುಖ್ಯ. ನಮ್ಮ ಏಜಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೆ, ಬ್ಯಾಲೆನ್ಸ್ ಅನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ, ದೇಹವನ್ನ ಆರೋಗ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಇಡ್ಲಿಕ್ಕೆ ಅಂತ. 5ನೇದು ಮತ್ತು ಅತ್ಯಂತ ಕೊನೆಯದಾಗಿ ಕಂಪ್ಲೀಟ್ನೆಸ್ಗೆ ಬೇಕಾಗಿರುವಂತಹದ್ದು, ಅತ್ಯಂತ ಮುಖ್ಯವಾಗಿರುವಂತಹದ್ದು ನಮ್ಮ ದೇಹದ ಮೊಬಿಲಿಟಿ ಎಕ್ಸಸೈಸ್. ಮೊಬಿಲಿಟಿ ಅಂದ್ರೆ ನಮ್ಮ ಎಷ್ಟು ನಮ್ಯತೆ ಇದೆ, ಎಷ್ಟು ಫ್ಲೆಕ್ಸಿಬಲ್ ಇದೆ ನನ್ನ ದೇಹ ಅಂತ. ಸೊ ಇದಕ್ಕೇನು ಟೆಸ್ಟು, ನನ್ನ ಕೈಯಿಂದ ನಾನು ನೇರವಾಗಿ ನಿಂತ್ಕೊಂಡು ಟೋ ಟಚ್ ಮಾಡಕ್ ಆಗತ್ತಾ, ಅಂದ್ರೆ ನನ್ನ ಮಂಡಿಯನ್ನ ನೇರವಾಗಿ ಇಟ್ಕೋಬೇಕು, ನಿಧಾನವಾಗಿ ಮುಂದೆ ಬಗ್ಗಿ ನನ್ನ ಕೈ ತುದಿಯಿಂದ ನನ್ನ ಕಾಲ್ ಬೆರಳನ್ನ ಮುಟ್ಬೇಕು. ಮುಂದೆ ಬಗ್ದಾಗಿ ಸೂರ್ಯ ನಮಸ್ಕಾರದ ಮೊದಲನೇ ಸ್ಟೆಪ್ ಅಂತ ನಾವು ಹೇಳ್ಬೋದು. ಹೇಗೆ ನಿಧಾನಕ್ಕೆ ಪಾದ ಹಸ್ತಾಸನ ಅಂತ ಹೇಳ್ತೀವಿ. ಕೈಯನ್ನ ನೆಲದ ಮೇಲೆ ಇಡಬೇಕು ಅಂತಲ್ಲ, ಕೈ ಬೆರಳಿಂದ ನನ್ನ ಕಾಲಿನ ಬೆಟ್ಟಗಳನ್ನ ಮುಟ್ಲಿಕ್ಕೆ ಆಗ್ತಾ ಇದೆಯಾ. ಇದು ಏನ್ ತೋರಿಸುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಎಷ್ಟು ಫ್ಲೆಕ್ಸಿಬಿಲಿಟಿ ಇದೆ, ನನ್ನ ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್, ತೊಡೆ ಹಿಂಭಾಗದ ಮಾಂಸಖಂಡಗಳು ಎಷ್ಟು ಫ್ರೀ ಆಗಿದೆ. ಅದರಲ್ಲಿ ಟೈಟ್ ಇದ್ರೆ ಅದು ಮುಂದೆ ಬಗ್ಗಕ್ಕಾಗಲ್ಲ. ನನ್ನ ಬೆನ್ನು ಹುರಿಯಲ್ಲಿ ಸ್ಟಿಫ್ನೆಸ್ ಬಿಗಿತಾ ಇದ್ರೆ ಆಗಲ್ಲ. ಈಗಿನ ಪ್ರಪಂಚದಲ್ಲಿ ಹೆಚ್ಚು ಕೂತ್ಕೊಂಡೇ ಇರುವಂತಹ ಕೆಲಸ. ತುಂಬಾ ಹೊತ್ತು ಕೂತ್ಕೊಂಡಾಗ ನನ್ನ ಬೆನ್ನಲ್ಲಿ ಬಿಗಿತ ಬರುತ್ತೆ, ತೊಡೆ ಮಾಂಸಖಂಡಗಳಲ್ಲಿ ಬಿಗಿತ ಬರುತ್ತೆ, ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟಿಫ್ ಆಗ್ಬಿಡುತ್ತೆ. ಸೊ ಆರಾಮಾಗಿ ದಿನನಿತ್ಯದ ಕೆಲಸ, ನನಗೆ ಮನೇಲಿ ಏನೋ ಸ್ವಲ್ಪ ಕೆಲಸ ಮಾಡಬೇಕು, ಬಗ್ಗೆ ಹೇಳ್ಬೇಕು, ಭಾರ ಎತ್ತಬೇಕು, ಎಲ್ಲ ಒಂದ್ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಅಂದ ತಕ್ಷಣ ನನ್ನ ದೇಹದಲ್ಲಿ ಅಲ್ಲಿ ಹಿಡ್ಕೊಳ್ಳೋದು, ಇಲ್ಲಿ ಹಿಡ್ಕೊಳ್ಳೋದು, ಆ ತೊಂದರೆ ಆಗೋದು. ಯಾವತ್ತೋ ಒಂದಿನ ಒಂದು ಭಾರ ಎತ್ತಿದ ತಕ್ಷಣ ನನಗೆ ತೊಂದರೆ ಎಲ್ಲ ಕಾಣಿಸ್ಕೊಳ್ಳುವಂಥದ್ದು. ದೇಹದಲ್ಲಿ ಮೊಬಿಲಿಟಿ ಇರೋದಿಲ್ಲ. ನಮ್ಮ ಮಾಂಸಖಂಡಗಳಲ್ಲಿ ನಮ್ಯತೆ ಫ್ರೀ ಆಗಿದ್ರೆ ನಾನು ಏನು ಆಟ ಆಡಿದ್ರು, ಬಗ್ಗಿದ್ರು, ಎಡ್ದ್ರು ನನಗೆ ಏಟ್ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಸೊ ಆ ಸ್ಟ್ರೆಚಿಂಗ್, ಮೊಬಿಲಿಟಿ ಎಕ್ಸಸೈಸಸ್ ನ ಮಾಡೋದನ್ನ ನಾವು ಮರಿಬಾರ್ದು. ಇದರಿಂದ ಮಾಡೋದ್ರಿಂದ ನಮ್ಮ ಮಾಂಸಖಂಡಗಳು ಫ್ಲೆಕ್ಸಿಬಲ್ ಆಗಿರುತ್ತೆ. ಒಂದು ಟೈಟ್ ಆಗಿರುವಂತಹ ರಬ್ಬರ್ ಬ್ಯಾಂಡ್ ಸ್ವಲ್ಪ ಎಳೆದ್ಬಿಟ್ರು ಅದು ಕಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸರಿಯಾಗಿ ಇಲಾಸ್ಟಿಕ್ ಆಗಿರುವಂತಹ ರಬ್ಬರ್ ಬ್ಯಾಂಡ್ ನಾವು ಎಳೆದ್ರೂ ಅದು ಕಟ್ ಆಗೋದಿಲ್ಲ. ಆ ರೀತಿ ನಮ್ಮ ಮಾಂಸಖಂಡಗಳನ್ನ ಮೇಂಟೈನ್ ಮಾಡಬೇಕು. ಸೊ ಇವತ್ತಿನ ಈ 5 ಟೆಸ್ಟ್ಗಳು ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಭಾರತೀಯ ಜೀವನ ಶೈಲಿಯಲ್ಲಿ ನಾವು ಏನೇನ್ ಮಾಡಿದ್ರೆ ಇದನ್ನ ನನ್ನ ಈ ಟೆಸ್ಟ್ ಅಲ್ಲಿ ನನಗೆ ಸ್ಕೋರ್ ಚೆನ್ನಾಗಿಲ್ಲ ಡಾಕ್ಟ್ರೆ, ನನಗೆ ಇನ್ನೂ ಅದನ್ನ ಇಂಪ್ರೂವ್ ಮಾಡ್ಕೋಬೇಕು, ಏನೇನ್ ಮಾಡ್ಬೇಕು ನೋಡೋಣ. ನನ್ನ ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕು ಅಂದ್ರೆ ನನ್ನ ಚಾನೆಲ್ನ ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಏನೇನ್ ಮಾಡ್ಬೇಕು ಅಂತ. ಸೊಲ್ಯೂಷನ್ ಅನ್ನ ನೀವೇ ಹೇಳ್ತೀರಿ. 5 ಮುಖ್ಯವಾದ ಸೊಲ್ಯೂಷನ್. ಮೊದಲನೇದು, ವಾಕಿಂಗ್ ಅನ್ನ ಪ್ರತಿನಿತ್ಯ ಮಾಡಬೇಕು. ವಾಕಿಂಗ್ ಮಾಡಿದಾಗ ನಮಗೆ ಹೃದಯದ ಆರೋಗ್ಯ, ಇಡೀ ದೇಹದ ಆರೋಗ್ಯ ಚೆನ್ನಾಗಿ ಮೇಂಟೈನ್ ಮಾಡಕ್ಕಾಗುತ್ತೆ. ಅದರ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ಮೊಬಿಲಿಟಿ ಎಕ್ಸಸೈಸಸ್ ನಾವು ಮರಿಬಾರ್ದು. ಮಾಂಸಖಂಡಗಳಿಗೆ ಬೇಕಾಗಿರುವಂತಹ ಸ್ಟ್ರೆಂತ್ ಟ್ರೈನಿಂಗ್, ಅದು ಬಾಡಿ ವೇಟ್ ಎಕ್ಸಸೈಸ್ ಆಗಿರ್ಬೋದು, ಅಥವಾ ತೂಕವನ್ನು ಎತ್ತುವಂತಹ ವ್ಯಾಯಾಮ ಆಗಿರ್ಬೋದು, ಮನೆಯಲ್ಲೇ ಮಾಡ್ಲಿಕ್ಕೆ ಸುಲಭವಾಗಿ ಸಾಧ್ಯ. ಅದನ್ನ ಮಾಡಲೇಬೇಕು. 3ನೇದು, ಆಹಾರದಲ್ಲಿ ಪ್ರೋಟೀನ್ ಹೆಚ್ಚಿರುವಂತ ಆಹಾರವನ್ನ ನಾವು ತಗೋಬೇಕು. ಅದು ಸಸ್ಯಾಹಾರ ಆಗಿರ್ಬೋದು, ಮಾಂಸಾಹಾರ ಆಗಿರ್ಬೋದು, ಪ್ರೋಟೀನ್ ಹೆಚ್ಚಿರುವಂತ ಈ ಆಹಾರಗಳನ್ನು ತಗೊಂಡ್ರೆ ಅನುಕೂಲ ಆಗ್ತಾ ಹೋಗುತ್ತೆ. 4ನೇದು, ನಾವು ಕೂತ್ಕೊಂಡೇ ಇರುವಂತಹ ಜೀವನ ಶೈಲಿಯಿಂದ ಆದಷ್ಟು ಬೇಗ ಹೊರಗಡೆ ಬರಬೇಕು. ಅಂದ್ರೆ ನಾವು ತುಂಬಾ ಹೊತ್ತು ಕೂತ್ಕೊಂಡೇ ಇರಬಾರ್ದು, ಮಧ್ಯ ಮಧ್ಯ ಗ್ಯಾಪ್ ತಗೊಂಡು ಓಡಾಡ್ತಾ ಇರಬೇಕು, ಆಕ್ಟಿವ್ ಜೀವನ ಶೈಲಿ ಕಡೆ ಹೋಗ್ಬೇಕು. 5ನೇದು ಮತ್ತು ಕೊನೆಯದು, ನಮ್ಮ ನಿದ್ದೆ ಚೆನ್ನಾಗಿರ್ಬೇಕು, ಮಾನಸಿಕ ಒತ್ತಡ ಚೆನ್ನಾಗಿರ್ಬೇಕು. ಇದಿಷ್ಟು ಕರೆಕ್ಟ್ ಆಗಿದ್ದಾಗ ಮಾತ್ರ ನಾವು ಆರೋಗ್ಯಯುತವಾಗಿರ್ಲಿಕ್ಕೆ, ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ, ಚೆನ್ನಾಗಿ ನಮ್ಮ ದೇಹವನ್ನ ವಯಸ್ಸಾದ್ಮೇಲೂ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ಈ 5 ಟೆಸ್ಟ್ಗಳನ್ನ ನೀವು ಮಾಡಿದ್ರಿ. ಇದರಲ್ಲಿ ನಿಮ್ಮ ಸ್ಕೋರ್ ಏನಿತ್ತು, ಅಥವಾ ನಿಮ್ಗೆ ಇದು ಸರಿ ಅನ್ಸ್ತಾ, ಹೌದು ನಾನು ಮಾಡ್ಕೋಬೇಕು ಅಂತಂದ್ರೆ
ನಾನು ಈ ಎಕ್ಸಸೈಸಸ್ಗಳನ್ನ ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೆ ಆ ಕಮಿಟ್ಮೆಂಟ್ ಇದ್ರೆ ಖಂಡಿತ ಎಸ್ ಅಂತ ನೀವು ಟೈಪ್ ಮಾಡಿ. ಎಸ್ ಅಂತ ಕಮೆಂಟ್ ಮಾಡಿದ್ರೆ ಹೌದು ನೀವು ಈ 5 ಟೆಸ್ಟ್ಗಳನ್ನ ನೋಡಿದಿರಿ, ನಿಮಗೆ ಇದು ಉಪಯುಕ್ತ ಅಂತ ಅನಿಸ್ತು ಅಂತ ನನ್ಗೆ ಗೊತ್ತಾಗುತ್ತೆ. ಇದು ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ಸ್ಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಇನ್ನಷ್ಟು ಜನರಿಗೆ ಈ ವಿಷಯ ಗೊತ್ತಾಗುತ್ತೆ, ಅವರ ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ನೀವು ಹೆಲ್ಪ್ ಮಾಡಿದಾಗುತ್ತೆ. ಸೊ ಇದೇ ರೀತಿಯಂತ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.